ಗುರೂಜಿಯ ಇರಾನ್ ಭವಿಷ್ಯ ಮತ್ತೊಂದ್ಸಲ ನಿಜ ಆಗಿದೆ. ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧಕ್ಕೆ ಕೊನೆಗೂ ಕೂಡ ಕದನ ವಿರಾಮ ಬಿತ್ತು. 40ರಿಂದ 50 ದಿನಗಳ ಒಳಗೆ ಯುದ್ಧ ಪಾಸ್ ಆಗುತ್ತೆ ಅಂತ ಗುರೂಜಿ ಹೇಳಿದ್ರು. ಅದರಂತೆ 40 ದಿನಕ್ಕೆ ಅಲ್ಪ ವಿರಾಮವನ್ನ ಅಮೆರಿಕ ಹೇಳ್ತು, ಇರಾನ್ ಒಪ್ಕೊಂಡಿದೆ. ಅದಕ್ಕೆ ಯಾರು ಊಹಿಸದ ಕಾಲಜ್ಞಾನವನ್ನ ರಾಜ ಋಷಿ ಗುರೂಜಿ ನುಡಿದಿದ್ರು. ಗುಂಪಾಗಿ ಜನ ಸಾಯ್ತಾರೆ ಅನ್ನೋ ಸುಳಿವನ್ನ ಕೊಟ್ಟಿದ್ರು. ಯುದ್ಧದ ಭೀತಿ ತಾರಕಕ್ಕೇರುತ್ತೆ ಅನ್ನುವ ಎಚ್ಚರಿಕೆ ಕೊಟ್ಟಿದ್ರು. ಅದರ ಜೊತೆಗೆ ಈ ಕದನ ವಿರಾಮದ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ರು. ಇರಾನ್ ಇಲ್ಲಿ ತನಕ ಹೇಳ್ಕೊಂಡು ಬರ್ತಾ ಇದ್ದಿದ್ದು ಈ ಯುದ್ಧ ವಿರಾಮ ಅಥವಾ ನಿಲ್ಲಿಸ್ಬೇಕು ಅನ್ನೋ ವಿಚಾರ ಅಮೆರಿಕ ಸೊಲ್ಲೆತ್ತಿದಾಗ ಅಥವಾ ಪ್ರಸ್ತಾಪ ಮಾಡಿದಾಗ ಸಾಧ್ಯನೇ ಇಲ್ಲ, ಆರಂಭ ಅವ್ರು ಮಾಡಿದರೆ ನಾವು ನಿಲ್ಲಿಸ್ತೀವಿ, ಕದನ ವಿರಾಮ ಅನ್ನೋ ಸೊಲ್ಲೆ ಎತ್ತಲ್ಲ ನಾವು ಅಂತ ಹೇಳಿದ್ರು. ಬಟ್ ಈಗ ಹಂಗಿಲ್ಲ ಪರಿಸ್ಥಿತಿ. 40 ಡೇಸಿಂದ ಶುರುವಾಗಿ 55 ಡೇಸ್ ಒಳಗಡೆ ಈ ಯುದ್ಧ 70% ನಿಲ್ಲುತ್ತೆ. ಪಾಸ್ ಬಟನ್ ಪ್ರೆಸ್ ಆಗುತ್ತೆ. ಅದು ಇನ್ನೂ 30% ನಿಲ್ಲಬೇಕಾದಾಗ ಮುಂದೆ ಕ್ರಮೇಣವಾಗಿ 6ರಿಂದ 7 ತಿಂಗಳವರೆಗೂ ಶುರುವಾಗುತ್ತೆ. 7 ತಿಂಗಳವರೆಗೂ ಟೈಮ್ ತಗೊಳುತ್ತೆ ಅಂತ ಹೇಳ್ತೀವಿ. ಸೊ ಇವತ್ತು 40th ಡೇ. ಸೊ ಎಲ್ಲ ನ್ಯೂಸ್ ಚಾನಲ್ ಬರ್ತಾ ಇದೆ, ಅಮೇರಿಕಾ ಇರಾನ್ ಯುದ್ಧ ಕದನ ವಿರಾಮ ಅಂತ ತೋರಿಸ್ತಾ ಇದ್ದಾರೆ. 2 ವಾರ ಒಳಗೂ ಪೌಸ್ ಆಗಿದೆ, ಇಬ್ಬರು ಒಪ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದೆ. ಸೊ ಈ ಪೌಸ್ ಆಗಿರುವಂಥದ್ದು ಕೂಡ ನಾವು ಕೊಟ್ಟಂಥ ಡ್ಯೂರೇಷನಲ್ಲಿ ಆಗಿದೆ. ಇದು ಕಂಪ್ಲೀಟವಾಗಿ ನಿಲ್ಲಬೇಕಂದ್ರೂ ಕೂಡ ಇನ್ನು ಬರಲಿರುವಂತಹ 6ರಿಂದ 7 ತಿಂಗಳವರೆಗೂ ಇದು ಕಂಪ್ಲೀಟಾಗಿ ನಿಲ್ಲುತ್ತೆ. ಅದು ಇವಾಗ 70% ಕೂಡ ನಿಂತಿದೆ. ನಾವು ಯಾವ ಡೇಟನ್ನು ನಿಗದಿಪಡಿಸಿ ಯಾವ ದಿನಾಂಕದಿಂದ ನಿಲ್ಲುತ್ತೆ ಅಂತ ಹೇಳಿದೆವೋ, ಸೊ ಕದನ ವಿರಾಮ ಅದೇ ದಿನದಿಂದ ಆಗಿ ಹೋಗಿದೆ. ಸೊ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು ಒಂದು ಮಂಡಲದ ಲೆಕ್ಕದಿಂದ 40 ಡೇಸ್ ಅನ್ನೋದು ಒಂದು ಮಂಡಲ. ಅಂದರೆ ಇದು ತಂತ್ರಶಾಸ್ತ್ರದಲ್ಲಾಗಲಿ, ದೀಕ್ಷಾಶಾಸ್ತ್ರದಲ್ಲಾಗಲಿ, ಒಂದು ವೃತ್ತಿಯಲ್ಲಿ ದೀಕ್ಷಾ ಒಂದು ಮಾರ್ಗದಲ್ಲಾಗಲಿ ಇದನ್ನು ನಾವು 40 ಡೇಸ್ಗೆ ಒಂದು ಮಂಡಲ ಅಂತೀವಿ. ಇನ್ನು ಅನ್ಯತರ ಗ್ರಂಥಗಳಲ್ಲಿ 48 ಡೇಸಿಗೆ ಒಂದು ಮಂಡಲ ಅಂತ ಉಲ್ಲೇಖ ಸಿಗುತ್ತೆ. ಸೊ ಇದನ್ನು ನಾನು ಆನ್ ಆ್ಯನ್ ಆ್ಯವ್ರೇಜ್ ತೊಗೊಂಡು 40ಯಿಂದ ಶುರು ಆಗಿ ಒಂದು 55 ಡೇಸ್ ಅಂತ ನಾನು ಕೌಂಟ್ ಮಾಡಿ 55 ಈ ಒಂದು ಡ್ಯೂರೇಷನನ್ನು ಜಗತ್ತಿಗೆ ಹೇಳಿದ್ದೆ. ಎಲ್ಲ ಜನಗಳಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಬಟ್ ನಾವು ಆ ಸಮಯದಲ್ಲಿ ಎಲ್ಲರ ಮೈಂಡಲ್ಲಿ ಒಂದು ಡಾಟ್ ಇಟ್ಟಿದ್ದೀವಿ. ಸೊ ಎಲ್ಲ ಜನಗಳು ಒಂದು ನಿರೀಕ್ಷೆಯಲ್ಲಿದ್ದರು. ಗುರುಗಳು ಈ ಡೇಟಲ್ಲಿ ಹೇಳಿದ್ದಾರೆ ಕಾಯೋಣ ಅಂತ. ಸೊ ನೀವು ಕಾಯ್ದಂಥ ದಿನ ಇವತ್ತು ಬಂದಿದೆ. ಸೊ ಎಲ್ಲ ಚಾನಲಲ್ಲಿ ಕೂಡ ಇವತ್ತು ಅನೌನ್ಸ್ ಆಗ್ತಾಯಿದೆ, ಇರಾನ್ ಮತ್ತು ಅಮೇರಿಕದ ಯುದ್ಧ ಕದನ ವಿರಾಮವಾಗಿದೆ ಅಂತ ಅನೌನ್ಸ್ ಆಗ್ತಾಯಿದೆ. ಸೊ ನಾವು ಕೊಟ್ಟಂಥ ಭವಿಷ್ಯವಾಣಿಯು ಕೂಡ ನಿಜವಾಗಿದೆ. ಕುಜೇನ ಯುದ್ಧಂ ಶನಿನಾ ವಿರಾಮ ಕಾಲಚಕ್ರೇ ಸಿದ್ಧಂ ಜ್ಯೋತಿಷಂ ಅಂತ ಒಂದು ವರ್ಣನೆ ಸಿಗುತ್ತೆ. ಅಂದರೆ ಕುಜನಿಂದ ಯುದ್ಧ ಮತ್ತು ಶನಿಯಿಂದ ವಿರಾಮ, ಇದು ಕಾಲಚಕ್ರದ ಸಿದ್ಧಾಂತ ಮತ್ತು ಇದನ್ನು ಜ್ಯೋತಿಷ್ಯ ಸಿದ್ಧಾಂತ ಹೇಳ್ತದೆ. ಬೃಹತ್ ಹೋರಾಶಾಸ್ತ್ರದಲ್ಲಿ ಶನಿ ಮಹಾತ್ಮನ ಈ ಥರ ವರ್ಣನೆ ಇದೆ. ಶನಿ ಕರ್ಮಫಲದಾತ ಚ ದುಃಖ ಶೋಕ ಭಯಪ್ರದಾಹ ಅಂತ ಒಂದು ಬೃಹತ್ ಹೋರಾಶಾಸ್ತ್ರದಲ್ಲಿ ಇದರ ಉಲ್ಲೇಖನ ಸಿಗುತ್ತೆ. ಫಲದೀಪಿಕಾದಲ್ಲಿ ಈ ಒಂದು ಶನೇಶ್ವರನ ಒಂದು ಈ ಥರ ಉಲ್ಲೇಖ ಇದೆ. ಮಂದಃ ಶನೇಶ್ವರ ಪಾಪಃ ಕರ್ಮ ಫಲಪ್ರದಾಯಕ ಅಂತ ಫಲದೀಪಿಕಲ್ಲಿ ಸಿಗುತ್ತೆ. ಇದೇ ಒಂದು ಸಾರಾವಳಿಯಲ್ಲಿ ನಾವು ನೋಡಿದಾಗ ಶನಿ ಮಹಾತ್ಮನ ಭೌಮಃ ಕ್ರೂರ ಯದಾ ಜ್ಞೇಯ ಯುದ್ಧಕಾರಕ ಉಚ್ಛಯೇತ್ ಅಂತ ಹೇಳ್ತದೆ. ಸೊ ಒಂದು ಶನಿ ಮಹಾತ್ಮನ ಈ ಒಂದು ಎಫೆಕ್ಟು. ಕುಜ ಮಹಾತ್ಮ ಏನು ಮಾಡ್ತಾನೆ ಅಂತ, ಕುಜದೇವರು ಏನು ಮಾಡ್ತಾರೆ ಅಂದರೆ ಯುದ್ಧನ ಶುರು ಮಾಡ್ತಾರೆ, ಶನಿದೇವರು ಇದನ್ನು ಅಂತ್ಯಗೊಳಿಸ್ತಾರೆ. ಸೊ ಈಗ ಅವರು ಅಂತ್ಯವಂತ ಒಂದು ಬಟನನ್ನು ಪ್ರೆಸ್ ಮಾಡಿದರೆ ಶನಿ ಇವತ್ತು ನಿಧಾನ. ಸೊ ಇದು ಒಂದು ಪ್ರೊಸೆಸ್, 6ರಿಂದ 7 ತಿಂಗಳು ಪ್ರೊಸೆಸ್ ತಗೊಂಡು ಈ ಒಂದು ಯುದ್ಧ ನಿಲ್ಲುವಂಥ ಸಾಧ್ಯತೆಗಳು ತುಂಬ ಇದೆ. ಸೊ ನಾವು ಹೇಳಿದಂತಹ ನಿಗದಿಪಡಿಸಿದಂಥ ಒಂದು ಮಂಡಲ ಕಾಲಾವಧಿಯಲ್ಲಿ ಇದು ನಡೆದು ಹೋಗಿದೆ. ಸೊ ಇಲ್ಲಿಗೆ ನಾವು ಕೊಟ್ಟಂತಹ ಪ್ರಿಡಿಕ್ಷನ್ ಕೂಡ ಸತ್ಯ ಆಗಿದೆ ಅಂತ ಜಾಹೀರಾತಾಗಿದೆ.